Good morning, children. The subject Hindi, part 2, Mirch Masala. Now we already start ಮಾಡಿದ್ವಿ ಅಲ್ವಾ. We already started this lesson and half of the lesson we already completed. Even we completed the half of the lesson. ಅಂದರೆ ಇದು ಮಿರ್ಚ್ ಮಸಾಲ. ಈ ಮಿರ್ಚ್ ಮಸಾಲ ಅಂತಂದರೆ ಹೇಗೆ ಒಂದು ಮಾತಿಗೆ ಮತ್ತೊಂದು ಮಾತನ್ನು ಸೇರಿಸೋದು ಅಲ್ವಾ. ಈಗ ಮಸಾಲೆ ಅಂತಂತಂದರೆ ಸುಮ್ಮನೆ ಇರುತ್ತಾ, ಅರಿಶಿನ ಹಾಕಿದ ಮೇಲೆ ಖಾರ ಹಾಕಿದ ಮೇಲೆ ಉಪ್ಪು ಹಾಕಿದ ಮೇಲೆ ಹುಳಿ. ಹಾಗೆ ಈ ಪಾಠದ ಅಂದರೆ ಈ ಒಂದು ಸ್ಟೋರಿನಲ್ಲಿ ಹೇಗೆ ಬೋಲಾ ಅನ್ನೋನು ಅವನು ಹಾಲು ಕುಡಿತಿದ್ದ. ಹಾಲು ಕುಡಿಬೇಕಾದ್ರೆ ಹಾಲು ಸ್ವಲ್ಪ ಕೈ ಜಾರಿ ಚೆಲ್ಲಬೇಕಾದ್ರೆ ತನ್ನ ಬಾಯಿಂದನೂ ಕೂಡ ಹಾಲು ಸ್ವಲ್ಪ ಚೆಲ್ತು ಅಲ್ವಾ. ಹಾಲು ಚೆಲ್ಲದ ನಂತರ ಹಾಲಿನಲ್ಲಿ ಅವನಿಗೆ 2 ರೆಕ್ಕೆ ಕಾಣ್ತು. ಅವನು ತುಂಬ ಗಾಬರಿ ಮಾಡಿಕೊಂಡ. ತಕ್ಷಣ ಅವನ ಹೆಂಡತಿ ಈರನ್ನ ಕರೆದು ಹೇಳ್ತಾನೆ, ಈರಾ ನಾನು ಹಿಂಗೆ ಒಂದು ಮಾತು ಹೇಳ್ತೀನಿ, ಯಾರಿಗೂ ಕೂಡ ಹೇಳಬಾರ್ದು ಅಂತ ಹೇಳ್ತಾನೆ. ಆಯಿತು ಹೇಳಿ ಅಂತ ಹೇಳ್ತಾನೆ. ನಾನು ನನ್ನ ಬಾಯಿಂದ 2 ರೆಕ್ಕೆ ಬಿತ್ತು ಅಂತ ಹೇಳ್ತಾಳೆ. ಅವಳಿಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ಆ ಮಾತನ್ನ ಹೊಟ್ಟೆಲಿ ಇಟ್ಕೊಳ್ಳೋಕ್ಕೆ. ಕೊನೆಯಲ್ಲಿ ಪಕ್ಕದಲ್ಲಿದ್ದ ಅವನ ಸ್ನೇಹಿತೆ ಪಡೋಸಲ್ಲಿ ಇರ್ತಾರಲ್ವ, ಅವಳಿಗೆ ಹೋಗಿ ಕರೀತಾಳೆ. ಅವಳ ಹೆಸರು ಚಂಪಾ ಏನು ಹೇಳ್ತಾಳೆ, ನೋಡು ಚಂಪಾ, ನಮ್ಮ ಮನೆಯವ್ರ ಬಾಯಿಂದ ಪಾರಿವಾಳದ ರೆಕ್ಕೆಗಳು ಬೀಳ್ತು ಅಂತಾನೆ. ಅವನೇನು ಹೇಳ್ದ, 2 ರೆಕ್ಕೆ ಬೀಳ್ತು ಅಂತ. ಆದರೆ ಅವನ ಹೆಂಡತಿ ಹೀರಾ ಏನು ಹೇಳ್ತಾಳೆ ಚಂಪಾಗೆ, ನೋಡು ಚಂಪಾ, ನನ್ನ ಗಂಡನ ಬಾಯಿಂದ ಪಾರಿವಾಳದ ರೆಕ್ಕೆಗಳು ಅಂದರೆ 2 ಅಲ್ಲ, ಜಾಸ್ತಿ ರೆಕ್ಕೆಗಳು ಬೀಳ್ತು ಅಂತ ಹೇಳ್ತಾಳೆ. ಯಾರಿಗೂ ಹೇಳಬೇಡ ಅಂತ ಹೇಳ್ತಾಳೆ. ಆಗ ಚಂಪಾ ಹೇಳ್ತಾಳೆ, ನೀನು ಅಷ್ಟೇ ಯಾರಿಗೂ ಹೇಳಬೇಡ, ಅವ್ರು ಒಂದಕ್ಕೊಂದು ಸೃಷ್ಟಿಸ್ಕೊಂಡು ಹೇಳ್ತಾರೆ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ತಾಳೆ. ನೆಕ್ಸ್ಟ್ ಏನು ಮಾಡ್ತಾಳೆ, ಚಂಪಾಗೂ ಕೂಡ ತನ್ನ ಹೊಟ್ಟೆನಲ್ಲೇ ಇಟ್ಕೊಳ್ಳೋಕ್ಕೆ ಆಗಲ್ಲ. ಆವಾಗ ಅವಳಿಗೆ ಏನು ಮಾಡಲಿ, ನನ್ನ ಹೊಟ್ಟೆ ಹೊಡೆದೋಗುತ್ತಪ್ಪ ಈ ವಿಷಯ ಇಟ್ಕೊಳ್ಳೋತ್ತಂಪ ಅಂತ ಹೇಳಿ ಅವಳು ಫ್ರೆಂಡ್ ಪಕ್ಕದ ಮನೇಲಿರುವಂಥ ಚಮೇಲಿನ ಕರಿತಾಳೆ. ಅವಳು ಇನ್ನೊಬ್ಬಳು ಫ್ರೆಂಡ್ ಹೆಸರೇನು ಚಮೇಲಿ. ಆಗ ಚಂಪಾ ಹೇಳ್ತಾಳೆ, ನೀನು ಯಾರಿಗೂ ಹೇಳಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ ಅಂತ ಹೇಳ್ತಾಳೆ. ಇಲ್ಲ ಹೇಳಲ್ಲ, ಹೇಳು ಅಂತ ಹೇಳ್ತಾಳೆ. ಆಗ ಹೇಳ್ತಾಳೆ, ಬೋಲಾಜಿ ಇದನಲ್ಲ, ಅವನಿಗೆ ವಾಂತಿ ಆಯ್ತಂತೆ, ಅವನ ಬಾಯಿಂದ ಒಂದು ಪೂರ್ತಿ ಕಬೂತರೇ ಬಂತು ಅಂತ. ಕಬೂತರ ಅಂದರೆ ಪಾರಿವಾಳನೇ ಬಂದುಬಿಡ್ತು ಒಂದು ಬಾಯಿಂದ ಅಂತ ಹೇಳ್ತಾಳೆ. ಆಗ ಚಂಪೇಲಿ ತಿನ್ಸ್ಕೊತಾಳೆ. ಅಷ್ಟು ದಪ್ಪ ಪಾರಿವಾಳ ಇವನು ಹೇಗೆ ತಿಂದ, ಅದು ಹೇಗೆ ಬರ್ತಪ್ಪ, ಅವನೇನು ಮನುಷ್ಯನಾ ಅಂತ ಬೈಕೊಂಡು ಹೋಗ್ತಾಳೆ. ಹಾಗೇನಾಗುತ್ತೆ, कुछ ही देर बाद किसी पड़ोसन ने सुना कि बोला के मुंह से झंडे की कबूतर, कोया, गोरिया, मुर्गा आदि निकल रही है. गांव में यहाँ तक खबर फैल गई कि कहीं आकर तथा रंग बिरंग रंग के पक्षी, विदेशों के पक्षी भी बोला के मुंह से निकला रही है और इस पक्षियों से आकाश भर गई, रही का पहाड़ बना गया. सो ಏನಾಗುತ್ತೆ ಇಲ್ಲಿ, कुछ ही देर बाद किसी पड़ोसन ने सुना कि बोला कि मुंह में. ಇವರಿಬ್ಬರು ಮಾತಾಡ್ತಾ ಇದ್ದಿದ್ದನ್ನು ಪಕ್ಕದವ್ರು ಯಾರೋ ಕೇಳಿಸ್ಕೊಂಡ್ಬಿಟ್ರು. ಇನ್ನು ಅವ್ರು ಸುಮ್ಮನೆ ಇರ್ತಾರಾ? ಅವರು ಏನು ಹೇಳಿದ್ರು, ಬೋಲಾಕೆ ಮೂಮ್ಸೆ ಜುಂಡ್ ಕಬೂತರ್. ಅವನ ಬೋಲಾ ಬಾಯಿಂದ ಕೊಂಪೆ ಅದು ಒಂದೊಂದೇ ಅಲ್ಲ, ಕೊಂಪೆ ಕಬೂತರ್. ನೋಡಿ, ಕಬೂತರ್, ಕೋಯ, ಗೊರಾಯ, ಮುರ್ಗ್ ಆದಿ ನಿಕ್ಲ ಎಲ್ಲ ಥರ ಪಕ್ಷಿಗಳು ಅವನ ಬಾಯಿಂದ ಬೀಳೋಕ್ಕೆ ಶುರು ಆಯಿತು ಅಂತ ಹೇಳ್ತಾಳೆ. ಯಾರು ಕೇಳಿಸ್ಕೊಂಡಿರೋ ಪಕ್ಕದ ಮನೆಯವರು. गांव में यहाँ तक खबर फैल गई कि कहीं आकर तथा रंग के पक्षी, विदेशों के पक्षी भी बोला के मुंह से निकल रही है. ಈ ಮಾತು ಎಲ್ಲರಿಗೂ ಗೊತ್ತಾಗಿ ಅವ್ರ ಬಾಯಿಂದ ಇವ್ರ ಬಾಯಿಗೆ ಅವ್ರ ಬಾಯಿಗೆ ಹೋಗಿ ಏನಾಯಿತು ಅಂತಂದರೆ, ಬರೀ ನಮ್ಮ ಈ ಪಕ್ಷಿಗಳೇ ಒಂದೇ ಅಲ್ಲ, ಯಾವ ಪಕ್ಷಿ, ನಮ್ಮ ಭಾರತದ ಪಕ್ಷಿ ಅಲ್ಲ, ವಿದೇಶ ಪಕ್ಷಿಗಳೆಲ್ಲ ಅವನ ಬಾಯಿಂದ ಬೀಳೋಕ್ಕೆ ಶುರು ಆಯಿತು ಅಂತ ಇಡೀ ಊರೇ ಹಬ್ಬಿಡುತ್ತೆ. ಈ ಪಕ್ಷಿಯೊಂಕು ಆಕಾಶ ಬರ್ಗಯ, ಅಯ್ಯೋ ಇವನ ಬಾಯಿಂದ ಬಿದ್ದ ಪಕ್ಷಿಗಳು ಆಕಾಶನೇ ತುಂಬ್ಕೊಂಡ್ಬಿಟ್ಟಿದೆ, ಅಷ್ಟು ಪಕ್ಷಿಗಳು ಬೋಲಾ ಬಾಯಿಂದ ಬೀಳ್ತಾ ಇದೆ ಅಂತ ಹೇಳ್ತಾರೆ.
ರಹಿ ಕ ಪಹಾಡ್ ಬನ್ ಗೈ. ಒಂದು ಮಾತು ಬೆಟ್ಟನೇ ಆಗೋಗ್ಬಿಟ್ಟಿದೆ. ಎಲ್ಲ ಊರ ಜನಗಳ ಬಾಯಲ್ಲಿ ಇವನ್ ಮಾತೆ. ಅಯ್ಯೋ ಬೋಲ ಬಾಯಲ್ಲಿ ಬರೀ ಪಕ್ಷಿಗಳೇ ಬೀಳ್ತಾ ಇದೆಯಂತೆ, ಆಕಾಶಕ್ಕೆ ಹಾರಾಡ್ತಾ ಇದೆ, ಪಕ್ಷಿಗಳೆಲ್ಲ ಆಕಾಶದ ಮೇಲಿದೆ ಅಂತ ಕೇಳಿಸ್ಕೊತಾ ಇದೆ. ಆಗ ये चमत्कार देखने के लिए दूर दूर से लोग आने लगे. बेचारा भोला भयभीत होकर किसी एक पेड़ पर छिप गया. थोड़ी देर बाद सब लोग ने उसे ढूंढ निकला. उसकी घबराहट देखकर लोगों को समझ आया कि किसी भी रहस्य को बताने से पहले 10 बार सोचना चाहिए. सो ये चमत्कार देखने के लिए दूर दूर से लोग आने लगे. ಬೋಲಾ ಬಾಯಿಂದ ಬೀಳ್ತಾ ಇರೋವಂಥ ಪಕ್ಷಿಗಳು, ಆಕಾಶದಲ್ಲಿ ಹಾರ್ತಾ ಇರೋ ಪಕ್ಷಿಗಳು ಈ ಒಂದು ಚಮತ್ಕಾರನ ನೋಡೋಕ್ಕೆ ಜನ ಆ ಊರು ಈ ಊರಿಂದೆಲ್ಲ ಬರೋಕ್ಕೆ ಶುರು ಆದರು. ಬೇಚಾರ ಬೋಲಾ ಭಯಭೀತ್ ಹೋಕರ್ ಕಿಸಿ ಏಕ್ ಪೇಡ್ ಪರ್ ಚಿಪ್ ಗಯಾ ಥಾ. ಪಾಪ ಬೋಲಾ ಅವನಿಗೆ ಈ ವಿಷಯ ಎಲ್ಲ ಕೇಳಿ ತುಂಬ ಹೆದರಿಕೆ ಆಗಿ ಭಯದಲ್ಲಿ ಅವನು ಒಂದು ಮರದ ಮೇಲೆ ಹತ್ತಿ ಔಸ್ಕೊಂಡು ಕೂತ್ಕೊಂಡ್ಬಿಟ್ಟ. ಇನ್ನು ಈ ಜನಗಳ ಮುಂದೆ ನನಗೇನಾದರೂ ಸಿಗಾಕೊಂಡ್ರೆ ಅಥವಾ ಈ ಜನಗಳ ಮಧ್ಯದಲ್ಲಿ ನಾನೇನಾದರೂ ಇವ್ರ ಕೈಲಿ ಸಿಗಾಕೊಂಡ್ಬಿಟ್ರೆ ನನ್ನ ಇವ್ರು ಸುಮ್ಮನೆ ಬಿಡ್ತಾರ ಅನ್ನೋ ಭಯಕ್ಕೆ ಒಂದು ಮರ ಹತ್ತಿ ಔಸ್ಕೊಂಡು ಕೂತ್ಕೊಂಡ್ಬಿಟ್ಟ. ಥೋಡಿ ದೇರ್ ಬಾದ್ ಸಬ್ ಲೋಗ್ ನೆ ಉಸೆ ಢೂಂಢ್ ನಿಕ್ಲಾ. ಏನೂ ಇಲ್ಲೇ ಇಷ್ಟು ಮಾಡಿರೋ ಈ ಜನಗಳು ಸುಮ್ಮನೆ ಇರ್ತಾರ? ಕೊನೆಗೂ ಬೋಲಾ ಎಲ್ಲಿದ್ದ ಅಂತ ಹೇಳಿ ಹುಡುಕಿ ಅವನನ್ನು ಹೊರಗೆ ತೆಗಿತಾರೆ. उसकी घबराहट देखकर लोगों को समझ आई कि किसी भी रहस्य को बताने से पहले 10 बार सोचना चाहिए. ಅವನ ಒಂದು ಹೆದರಿಕೆ, ಅವನೊಂದು ಇದು ನೋಡಿಬಿಟ್ಟು ಜನಗಳಿಗೆ ಅರ್ಥ ಆಯಿತು. ಏನಂತ ಅರ್ಥ ಆಯಿತು? ಅಪ್ಪ, ಯಾವುದೇ ಒಂದು ವಿಷಯನ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ನಾವು 10 ಬಾರ್ ಸೋಚನಾ ಚಾಯಿ, ಅಂದರೆ 10 ಸಲ ಯೋಚನೆ ಮಾಡಬೇಕು ಅಂತ. ಅದು ನಮ್ಮ ಮನೆಯವರೇ ಆದರೂ ಅಷ್ಟೇ, ಹೊರಗಿನವರಾದರೂ ಅಷ್ಟೇ. ನೋಡಿ, ಬೋಲಾ ಹಾಲು ಕುಡಿತಿದ್ದ, ಎಲ್ಲೋ ಅವನಿಗೆ ಆ ಹಾಲಿನಲ್ಲಿ 2 ರೆಕ್ಕೆ ಕಾಣ್ತು ಅಂತ ಅಂದ ಅವನ ಹೆಂಡ್ತಿಗೆ. ಅವನ ಹೆಂಡ್ತಿ ಏನು ಮಾಡಿದ್ಲು? ಹೋಗಿ ಚಂಪಾಗೆ ನಮ್ಮ ಮನೆಯವ್ರ ಬಾಯಲ್ಲಿ ಪಾರಿವಾಳದ ರೆಕ್ಕೆಗಳೇ ಬಿದ್ದೋಯ್ತು ಅಂತ ಹೇಳಿದ್ಲು. ಕೊನೆಯಲ್ಲಿ ಚಂಪಾ ಏನು ಮಾಡಿದ್ಲು? ಅವಳ ಸ್ನೇಹಿತೆ ಆದ ಚಮೇಲಿಗೆ ಬೋಲಾ ಬಾಯಿಂದ ಕಬೂತರ್ ಅಂತಂದರೆ ಪಾರಿವಾಳನೇ ಬೀಳ್ತು ಅಂತ ಹೇಳಿದ್ಲು. ಅವಳಿಗೆ ಭಯ ಆಯಿತು, ಪಾರಿವಾಳ ಅಷ್ಟಪ್ಪ ಪಕ್ಷಿನೇ ಹೇಗಪ್ಪ ತಿಂದ ಅಂತ. ಇವರಿಬ್ಬರು ಮಾತಾಡ್ತಿದ್ದನ್ನು ಯಾರೋ ಬೇರೆಯವ್ರು ಕೇಳಿಸ್ಕೊಂಡು ಅವರು ಬೋಲಾ ಬಾಯಿನಿಂದ ಬೇರೆ ಬೇರೆ ಥರದಾದ ಪಕ್ಷಿಗಳು, ಹೀಗೆ ಪಾರಿವಾಳ, ನವಿಲು, ಕಾಗೆ, ಗುಬ್ಬಚ್ಚಿ, ಹೀಗೆ ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳು ಬೀಳ್ತಾ ಇದೆ ಅಂತ ಹೇಳಿದ್ರು. ಅವ್ರು ಇದನ್ನು ಕೇಳಿಸ್ಕೊಂಡು ಇನ್ನೊಬ್ಬರಿಗೆ ಬೋಲಾ ಬಾಯಿನಿಂದ ನಮ್ಮ ದೇಶದಲ್ಲದೆ ವಿದೇಶಿ ಪಕ್ಷಿಗಳು ಕೂಡ ಬೀಳ್ತಾ ಇದೆ, ಅದರಿಂದ ಆಕಾಶನೇ ತುಂಬ್ಕೊಂಡೋಗಿದೆ ಅಂತ ಇನ್ನೊಬ್ಬರು ಹೇಳಿದ್ರು. ಹೀಗೆ ಒಬ್ಬರು ಮಾತು ಕೇಳಿಸ್ಕೊಂಡು ಕೊನೆಗೆ ಅಕ್ಕಪಕ್ಕದ ಊರಿನವ್ರಿಗೆಲ್ಲ ಗೊತ್ತಾಯಿತು. ಅಕ್ಕಪಕ್ಕದ ಊರಿಗೆಲ್ಲ ಗೊತ್ತಾಗಿ ಅವರೆಲ್ಲ ಬೋಲಾನ ನೋಡೋಕ್ಕೆ ಬಂದರು. ಅಯ್ಯೋ, ಇದೊಂದು ದೊಡ್ಡ ಚಮತ್ಕಾರ, ನೋಡಲೇಬೇಕು ಅಂತ ಬಂದರು. ಬೋಲಾ ಇವ್ರನಿಂದ ಹೆದರ್ಕೊಂಡು ಅವನು ಹೋಗ್ಬಿಟ್ಟು ಮರದಲ್ಲಿ ಹೌಸ್ಕೊಂಡು ಕೂತ್ಕೊಂಡ. ವಿಷಯನೇ ಇಷ್ಟೊಂದು ಮಾಡಿದ ಜನಗಳು ಬೋಲಾನ ಬಿಡ್ತಾರಾ? ಬೋಲಾನ ಏನು ಮಾಡಿದ್ರು? ಮರದ ಮೇಲೆ ಹೌಸ್ಕೊಂಡಿದ್ದ ಬೋಲಾನ ಇಳಿಸಿ ಅವನನ್ನು ಹುಡುಕಿ ಕಂಡು ಹಿಡಿದ್ರು. ಬೋಲಾ ತುಂಬ ಹೆದರ್ಕೊಂಡಿರೋ ವಿಷಯನ ಎಲ್ಲ ಹೇಳ್ದ. ಆಗ ಜನಗಳಿಗೆ ಅರ್ಥ ಆಯಿತು. ಏನಂತ ಅರ್ಥ ಆಯಿತು? ನಾವು ಯಾವುದೇ ರಹಸ್ಯನ ಹೇಳಬೇಕಾದ್ರೆ 10 ಸಲ ಯೋಚನೆ ಮಾಡಿ ಇನ್ನೊಬ್ರಿಗೆ ವಿಷಯ ಹೇಳಬೇಕು. ಇದು ಹೇಳಿದ್ರೆ ನಾಳೆ ದಿವಸ ಏನಾಗ್ಬೋದು, ನನ್ನ ಬಾಯಿಂದ ಇನ್ನೊಬ್ರ ಬಾಯಿಗೆ ಏನೋಗುತ್ತೆ, ಇನ್ನೊಬ್ರ ಬಾಯಿಂದ ಮತ್ತೊಬ್ರ ಬಾಯಿಗೆ ಏನೋಗುತ್ತೆ, ಹೀಗೆ. ಅದಕ್ಕೆ ಯಾವಾಗಲೂ ಏನಾದರೂ ರಹಸ್ಯ ಹೇಳಬೇಕಾದ್ರೆ ಕರೆಕ್ಟಾಗಿರೋರಿಗೆ ಕರೆಕ್ಟ್ ವಿಷಯನ ತಿಳಿಸಿ, ಇಲ್ಲ ಅಂದರೆ ಸುಮ್ಮನೆ ಇರಿ. ಅರ್ಥ ಆಯ್ತಾ ಮಕ್ಕಳ? ಸೊ ಈ ಪಾಠದ ಅರ್ಥ ಏನಂದರೆ, ಯಾರಿಗೆ ರಹಸ್ಯನ ಹೇಳಬೇಕಾದ್ರೂ ಕೂಡ ನೀವು ಯೋಚನೆ ಮಾಡಿ ಹೇಳಬೇಕು. ಅರ್ಥ ಆಯ್ತಾ? ನೋಡಿ, ಕभी कभी आदमी अपने विचारों को दूसरे के साथ बांटना चाहिए, लेकिन
उसे ये ध्यान रहे कि राज की बात बताने से पहले ये ಸಾವಧಾನಿ करते. ಸೊ ಇದ್ರದ್ದು ಅರ್ಥ ಏನು ಅಂತಂದರೆ, ಮನುಷ್ಯ ಅಂದಮೇಲೆ ಒಂದು ಮಾತು ಇರುತ್ತೆ ನಮ್ಮಲ್ಲಿ, ನಾವು ಇನ್ನೊಬ್ರಿಗೆ ಅದನ್ನು ಶೇರ್ ಮಾಡ್ಕೋತೀವಿ. ವೈ? ಬಿಕಾಸ್ ವಿ ನೀಡ್ ಸಮ್ ಇನ್ಫಾರ್ಮೇಷನ್. ಸೊ ಒಂದಿಂದ ಇನ್ನೊಬ್ರಿಗೆ ತಿಳಿಸಿ ನಮಗೆ ವಿ ವಿಲ್ ಹ್ಯಾವ್ ಸಮ್ ಇನ್ಫಾರ್ಮೇಷನ್ ಮೋರ್ ಅಂತ. ಒಂದು ವಿಷಯ ತಿಳ್ಕೊಂಡು ಇನ್ನೊಂದು ವಿಷಯಕ್ಕೆ ಸೇರಿಸಿ ನಾವು ತಿಳ್ಕೊತೀವಿ. ಆದರೆ ಇಫ್ ಇಟ್ ಈಸ್ ಎ ವೆರಿ ಸೀಕ್ರೆಸಿ, ರಹಸ್ಯಕ್ಕಾಗಿರೋಂಥ ಒಂದು ವಿಷಯ ನಿಮಗೇನದಿದ್ದರೆ, ವಿ ಶುಡ್ ಥಿಂಕ್ ನಾಟ್ ಒನ್ಸ್, ಟ್ವೈಸ್ ಆರ್ ಥ್ರೈಸ್, ವಿ ಶುಡ್ ಥಿಂಕ್ ಮೋರ್ ದೆನ್ 10 times ಟು ಟೆಲ್ ಟು ದೆಮ್ ಆರ್ ವಾಟ್ ನಾಟ್. ಅವರಿಗೆ ಒಂದಕ್ಕಿಂತ ಎರಡಲ್ಲ 3 ಸಲ ಯೋಚನೆ ಮಾಡೋದು, 10 ಸಲ 10ಕ್ಕಿಂತ ಜಾಸ್ತಿ ಸಲ ಯೋಚನೆ ಮಾಡಬೇಕು. ಈ ರಹಸ್ಯ ನಾನು ಅವ್ರಿಗೆ ಹೇಳಿದ್ರೆ ಅವರಿಂದ ನನಗೇನಾದರೂ ತೊಂದರೆ ಆಗುತ್ತಾ, ಅವರಿಂದ ನನಗೇನಾದರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನು ನಾವು ತಿಳ್ಕೊಬೇಕು. ಸುಮ್ಮನೆ ತಿಳ್ಕೊಳ್ಳದೆ ನಾವು ಯಾವುದನ್ನೂ ಕೂಡ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇಫ್ ಇಟ್ ಈಸ್ ಎ ಪರ್ಫೆಕ್ಟ್ ಟು ಶೇರ್ ದೆಮ್, ವಿ ಶುಡ್ ಸಪ್ರೇಟ್. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ದ ಶಬ್ದಾರ್ಥ ನೋಡಿ. ಕಸಮ್ ಅಂತಂದರೆ ಪ್ರಾಮಿಸ್, ಸೌಗಂಧ. ಬಾತ್ ಕೋ ಪಚಾನ, ಕಿಸಿ ಬಾತ್ ಕೋ ಚಿಪ್ಲೇನ, ಅಂದರೆ ಹೊಟ್ಟೆ ಒಳಗಡೆ ನಾವು ರಹಸ್ಯನ ಇಟ್ಕೊಳ್ಳೋದು. ಪೇಟ್ ಫುಲ್ನ, ಕಿಸಿ ಬಾತ್ ಕೋ ಕೆಹನೆ ಕೆ ಲಿಯೆ ಉತ್ಸುಕ್ ಹೋನ. ಯಾವುದೋ ಒಂದು ವಿಷಯ ತಿಳ್ಕೊಂಬಿಟ್ಟಿರ್ತೀವಿ, ಒಬ್ರ ವಿಷಯನ, ಆ ವಿಷಯನ ಇನ್ನೊಬ್ರಿಗೆ ಹೇಳೋಕ್ಕೆ ನಾವು ಹಾಡ್ತಾ ಇರ್ತೀವಿ. ಎಷ್ಟೊತ್ತು ಬೆಳಗ್ಗೆ ಆಗುತ್ತಪ್ಪ, ಎಷ್ಟೊತ್ತು ನನ್ನ ಫ್ರೆಂಡ್ ಸಿಗ್ತಾನಪ್ಪ, ನಾನು ಈ ವಿಷಯ ಅವ್ನಿಗೆ ಎಷ್ಟೊತ್ತಿಗೆ ಹೇಳೋದು ಅಂತಿರ್ತೀವಲ್ಲ, ಆ ಥರ ಮಾಡ್ತೀವಲ್ಲ ಅದು. ರಾಜ್ ಅಂದರೆ ರಹಸ್ಯ, ರಾಜ್ ಅಂದರೆ ರಹಸ್ಯ, ಸೀಕ್ರೆಟ್. ಪೇಟ್ ಫಟ್ ಜಾನ, ಪೇಟ್ ಮೇ ಬಹುತ್ ಪೀಡಾ ಹೋನ, ಹೊಟ್ಟೆ ನೋವು ಬರೋದು. ಕೆಲವು ವಿಷಯಗಳು ಹೇಳಿ ಅಂದರೆ ಹೊಟ್ಟೆ ನೋವು ಬರೋದು, ಜಾಸ್ತಿ ಊಟ ಮಾಡಿಬಿಟ್ರೆ ಹೊಟ್ಟೆ ನೋವು ಬರೋದು, ಹೊರಗಡೆ ಸ್ನ್ಯಾಕ್ಸ್ ತಿಂದುಬಿಟ್ರೆ ಹೊಟ್ಟೆ ನೋವು ಬರೋದು, ಜಂಕ್ ಫುಡ್ಸ್ ತಿಂದರೆ ಹೊಟ್ಟೆ ನೋವು ಬರುತ್ತಲ್ಲ ಅದು. ಸೊ ವಿಕೃತ್ ಅವಶ್ಯಮೇ ಹಾನ ಅಂದರೆ ವಿಕೃತ್ ಅಂದರೆ ಬಾತ್ ಉಗ್ಲಾನ, ಹೇಳ್ಬಿಡೋದು. ಹೇಳ್ಬೇಡ ಕಣ ಈ ವಿಷಯ, ಯಾರಿಗೂ ಹೇಳ್ಬೇಡ ಪ್ಲೀಸ್ ಅಂತ ಅವಳು ನಿಮ್ಮ ಹತ್ರ ಎಷ್ಟೇ ಕೇಳ್ಕೊಂಡಿದ್ರು ಸಿಕ್ಕಿದ ತಕ್ಷಣವೇ ಅವಳು ಹಿಂಗೆ ಅಂದಂತೆ ಕಣೆ ಅಂತ ಹೇಳ್ಬಿಡೋದು. ಅರ್ಥ ಆಯ್ತಾ? ಬಾತ್ ಉಗ್ಲಾನ ಅಂದರೆ ರಹಸ್ಯ ಬಾತ್ಕೋ ಪ್ರಕಟ್ ಕರ್ಣ, ಸೀಕ್ರೆಟ್ ವಿಷಯ ಹೇಳ್ಬೇಡ ಅಂದರೂ ಹೇಳ್ಬಿಡೋದು. ಖಬರ್ ಅಂದರೆ ಸಮಾಚಾರ. ಖಬರ್ ಅಂತಂದರೆ ಸಮಾಚಾರ ಅಂದರೆ ಗೊತ್ತಲ್ಲ, ನ್ಯೂಸ್. ಹಲ್ ಗೌರಿಯ ಅಂದರೆ ಗುಬಚಿ. ಇದು ಗೌರಿಯ ಅನ್ನೋದು ಹಿಂದಿನಲ್ಲಿ ಗುಬಚಿಗೆ ಹೆಸರಿಟ್ಟು ಕರೆಯೋದು ಗೌರಿ ಅಂತ. ಸೊ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ಸ್? ಸೊ ಇದನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ಸ್ ತೊಗೊಂಡಿರೋರು ಪಾಠನ ಓದಬೇಕು. ಯಾವ ವರ್ಡ್ಸ್ಗಳು ನಿಮಗೆ ಹಾರ್ಡ್ ಅನಿಸುತ್ತೋ ಅದನ್ನು ಯು ಶುಡ್ ರೈಟ್ 5 to 10 times ಇನ್ ಯೋರ್ ಹೋಮ್ವರ್ಕ್, ರಫ್ ಬುಕ್, ಎನಿಥಿಂಗ್. ಸೊ ಬಿಕಾಸ್ ಯು ಕ್ಯಾನ್ ಲರ್ನ್ ಈಸಿಲಿ, ನೀವು ಅದನ್ನು ಕಲಿಬೋದು ಬೇಗ ಅಂತ. ನೀವು ಇದನ್ನು 5 ಇರುತ್ತವ 10 ಸಲ ಬರೆದು ಇದನ್ನೆಲ್ಲ ನೀವು ಕಲಿಬೇಕು. ಅರ್ಥ ಆಯ್ತಾ? ಈ ಪಾಠ ನಿಮಗೆ ಅರ್ಥ ಆಗಿದೆಯಾ ಮಕ್ಕಳ? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.